ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಚದುರಂಗದಾಟ ಶುರುವಾಗಿದೆ. ರಾಜಕಾರಣದ ಚಿತ್ತ ಸಿಎಂ ಸಿದ್ದರಾಮಯ್ಯ ನಡೆಯತ್ತಾ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರು ಸಿಎಂ? 2028ರ ವಿಧಾನಸಭಾ ಚುನಾವಣೆ ಮತ್ತೆ ಸಿದ್ದು ಮರ್ಮವೇನು? ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ತಗೊಳ್ಳೋದಿಲ್ವಾ? ರಾಜಕಾರಣದ ಚಿತ್ತ ಸಿಎಂ ಸಿದ್ದರಾಮಯ್ಯ ನಡೆಯತ್ತಾ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರಾಗ್ತಾರೆ ಸಿಎಂ ಎನ್ನುವಂತಹ ಕುತೂಹಲ ಗರಿಗೆದರಿದೆ. 2028ರ ವಿಧಾನಸಭಾ ಚುನಾವಣೆ ಮತ್ತೆ ಸಿದ್ದರಾಮಯ್ಯರ ಮರ್ಮವೇನು? ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ತಗೊಳ್ಳೋದಿಲ್ವಾ? ಈ ಹಿಂದೆನೂ ಕೂಡ ಹಂಗೆ ಹೇಳೋದು, ನಿಲ್ಲೋದಿಲ್ಲ ಅಂತ. 2028ರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? 2023ರಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು, ಆದರೆ ಮಾಡೋದು. ಇನ್ನು 2028 ಸಿಎಂ ಸಿದ್ದರಾಮಯ್ಯನವರೇ ಹೇಳಿರುವಂತೆ ನಾನಿನ್ನೂ ಯಾವುದೇ ತರಹದ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ನನ್ನ ಬೆಂಬಲಿಗರು, ನನ್ನ ಅಭಿಮಾನಿಗಳು ನೀವು ನಿಂತರೆ ಪಕ್ಷಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ನಾನು ನಿಲ್ಲಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಜನರ ಆಶೀರ್ವಾದ ಇರುವವರೆಗೆ ರಾಜಕೀಯದಲ್ಲಿ ಇರೋದಕ್ಕೆ ಸಿಎಂ ಚಿಂತನೆಯನ್ನು ಮಾಡಿದ್ದಾರೆ. ರಾಜಕೀಯ ಎದುರಾಳಿಗೆ ಪದೇ ಪದೇ ಟಕ್ಕರ್ ನೀಡ್ತಿರೋ ಸಿದ್ದರಾಮಯ್ಯರ ಆಟ ಮುಗಿಯಿತು ಅನ್ಕೋಬೇಡಿ. ನಾನು ಆಟದಲ್ಲೇ ಇದ್ದೀನಿ. ನನ್ನನ್ನು ಜನ ಎಲ್ಲಿಯವರೆಗೆ ಬೆಂಬಲಿಸ್ತಾರೋ ಅಲ್ಲಿಯವರೆಗೆ ಅಧಿಕಾರದಲ್ಲಿ ಇರ್ತೀನಿ. ರಾಜಕಾರಣದ ಚಿತ್ತ ಸಿಎಂ ಸಿದ್ದರಾಮಯ್ಯರ ನಡೆಯತ್ತಾ? ಏನು ಮಾಡ್ತಾರೆ? ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ? ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಅತ್ಯಂತ ಕುತೂಹಲ. ಈ ಹಿಂದೆ ಚುನಾವಣೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ನಿಂತುಕೊಳ್ಳೋದಿಲ್ಲ. ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ, ಕ್ಯಾಂಪೇನ್ಗಳನ್ನು ಮಾಡ್ತಾರೆ, ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ, ಜನರಿಗೆ ಕರೆ ಕೊಡ್ತಾರೆ, ಪಕ್ಷದ ಕಾರ್ಯಕರ್ತರನ್ನು ಸಂಘಟಿಸುವಲ್ಲಿ ಸಿದ್ದರಾಮಯ್ಯನವರು ಮುಂಚೂಣಿಯಲ್ಲಿರುತ್ತಾರೆ. ಅವೆಲ್ಲವೂ ಇತ್ತು. ಆದರೆ ಎಲೆಕ್ಷನ್ಗೆ ನಿಂತುಕೊಳ್ಳೋದಿಲ್ಲ ಅಂತ. ಆದರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ಕಟ್ಟ ಕಡೆಯ ಘಳಿಗೆಯಲ್ಲಿ ಸಿದ್ದರಾಮಯ್ಯನವರು ನಿಂತುಕೊಂಡ್ರು. ಇನ್ನು ಮುಂದಿನ ಬಾರಿ 2028ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿಲ್ತಾರೋ ನಿಲ್ಲಲ್ವೋ ಎನ್ನುವಂಥ ಅನುಮಾನ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಹೇಳಿರುವಂತೆ ಜನ ನನ್ನನ್ನು ಎಲ್ಲಿಯವರೆಗೂ ಬೆಂಬಲಿಸ್ತಾರೋ, ಒಂದು ವೇಳೆ ನಾನು ಚುನಾವಣೆಗೆ ನಿಂತುಕೊಳ್ಳದೇ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿದ್ದಲ್ಲಿ ನಾನು ನಿಂತುಕೊಳ್ಳಬೇಕಾದ ಅನಿವಾರ್ಯತೆಗಳು ಬರುತ್ತೆ. ಜನ ನನ್ನನ್ನು ಬೆಂಬಲಿಸುವವರೆಗೂ ಕೂಡ ನಾನು ಚುನಾವಣೆ ರಾಜಕೀಯದಲ್ಲಿ ಇರ್ತೀನಿ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. 2028ರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಕೊನೆಗಾಲದಲ್ಲಿ ಇದ್ದಾರೆ. ಸಿಎಂ ಪುತ್ರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕೊನೆ ಚುನಾವಣೆಯ ಎಂದಿದ್ದ ಸಿದ್ದರಾಮಯ್ಯ, ಆದರೆ ಇದೀಗ ಮತ್ತೆ 2028ರ ಚುನಾವಣೆಗೆ ಸ್ಪರ್ಧೆ ಮಾಡುವ ಮಾತು ಕೇಳಿಬಂದಿದೆ. ಜನರ ಆಶೀರ್ವಾದ ಇರುವವರೆಗೆ ರಾಜಕೀಯದಲ್ಲಿ ಇರಲು ಸಿಎಂ ಚಿಂತನೆಯನ್ನು ಮಾಡಿದ್ದಾರಾ? ರಾಜಕೀಯ ಎದುರಾಳಿಗೆ ಪದೇ ಪದೇ ಟಕ್ಕರ್ ನೀಡ್ತಾ ಇರೋ ಸಿದ್ದರಾಮಯ್ಯ ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಿಲ್ತಾರಾ? ಕುತೂಹಲ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.